ಹಾಯ್ 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 ಎಲ್ಲರಿಗೂ ನಮಸ್ತೆ. ನಮ್ಮ ಟೆಕ್ಮೋನಿಕಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಂದ್ಬಿಟ್ಟು ಏನಿಲ್ಲ ಬ್ರದರ್ಸ್, ನೀವು ಭಾಳಷ್ಟು ಜನ ಮೊಬೈಲ್ಸ್ ಯೂಸ್ ಮಾಡ್ತಿರ್ತಾರೆ, ಓಕೆನಾ. ಭಾಳಷ್ಟು ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಭಾಳಷ್ಟು ಜನ ಯೂಸರ್ಸ್ ಇರೋದು ನಮ್ಮ ಇಂಡಿಯಾದಲ್ಲಿ 80% ಏನಂತಂದರೆ ಆ್ಯಂಡ್ರಾಯ್ಡ್ ಯೂಸರ್ಸ್ ಇರೋದು. ಎಲ್ಲೆಲ್ಲೆಲ್ಲ ಅಂದ್ರೆ ಐಫೋನ್ ಯೂಸರ್ಸ್ ಇದ್ದಾರೆ, ನಾನು ಒಪ್ಕೋತೀನಿ. ಜಸ್ಟ್ ಏನಂತಂದರೆ ನಾವು ಆ್ಯಂಡ್ರಾಯ್ಡ್ ಯೂಸರ್ಸಲ್ಲಿ ಭಾಳಷ್ಟು ಜನ ಫೇಸ್ ಮಾಡಿರ್ತಾರೆ. ಲಾಂಚರ್ಸ್ ಮೇಲೆ ಭಾಳಷ್ಟು ನಾವು ಏನಂತಂದರೆ ಫೋಕಸ್ ಮಾಡ್ತೀವಿ. ಒಂದು ಮೊಬೈಲ್ ಓಪನ್ ಮಾಡಿದ ತಕ್ಷಣ ಏನಂತ ನಿಮ್ಗೆ ಕಾಣಿಸೋದು ಲಾಂಚರ್ ಯಾವ ಥರ ಕಸ್ಟಮೈಸ್ ಮಾಡಿದ್ದಾರೆ, ಓಕೆನಾ. ಯಾವ ಥರ ಕಸ್ಟಮೈಸ್ ಮಾಡಿದ್ದಾರೆ, ಕೆಲವೊಂದು ಲಾಂಚರ್ಸ್ ನೋಡಿಬಿಟ್ರೆ ಇರಿಟೇಷನ್ ಬಂದ್ಬಿಡುತ್ತೆ. ಭಾಳಷ್ಟು ನಾನು ಮೊಬೈಲ್ಗಳು ನೋಡಿಬಿಟ್ರೆ ಏನಂತಂದರೆ ಲಾಂಚರ್ಸ್ ಕಿತ್ತೋಗಿದ್ದ ಥರ ಇರ್ತವೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶಾಮಿ ಮೊಬೈಲ್ಸ್ ನನಗೆ ಚೂರು ಇಷ್ಟ ಆಗಲ್ಲ. ಬಟ್ ಏನಂತ ನಾವು ಅಪ್ಲಿಕೇಶನ್ ಓಪನ್ ಆಗೋ ಸ್ಟೈಲ್ಗಳು ನನಗೆ ಇಷ್ಟ ಆಗಲಿ. ಸೊ ಅದರಲ್ಲಿ ಲಾಂಚರ್ ಮಾತ್ರ ಅಷ್ಟು ಕಿತ್ತೋಗಿರೋ ಥರ ಇರ್ತವೆ. ಬಟ್ ಅದರಿಂದ ಬಂದ್ಬಿಟ್ಟು ಏನಂತಂದರೆ ಆ್ಯಡ್ಸ್ಗಳು ಯೂಸ್ಲೆಸ್ ಅಪ್ಲಿಕೇಶನ್ಸ್ ಅಂತೂ ತುಂಬಿರ್ತವೆ ಸೈಡೆಲ್ಲ. ನಮಗೇನಂತ ಅವ್ರನ್ನ ಡಿಸೇಬಲ್ ಹೋಗ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡ್ಕೊಳೋದಕ್ಕೆ ಆಗಲ್ಲ. ಅದೇ ನನಗೆ ಬೇಜಾರು. ಏನಂತಂದರೆ ನೀವು ಒಂದು ಒಳ್ಳೆ ಅಂದರೆ ನಿಮ್ಗೆ ಒಳ್ಳೆ ಲಾಂಚರ್ ಬಗ್ಗೆ ನೀವು ಏನಾದರೂ ಸರ್ಚ್ ಮಾಡ್ತಿದ್ರೆ, ಓಕೆನಾ. ನಿಮ್ಮೆಲ್ಲರೂ ಒಂಥರ ಪೀಸ್ಫುಲ್ ಇರಬೇಕು, ಯೂಸ್ ಮಾಡ್ತಿರುವಾಗ ಸ್ಮೂತ್ನೆಸ್ ಇರಬೇಕು. ನಿಮ್ಗೆ ಯಾವುದೇ ಒಂದು ಲ್ಯಾಕ್ಸು ಏನು ಬರಬಾರ್ದು ಗುರು, ನನಗೆ ನೋಡೋಕೆ ಮಾತ್ರ ಪೀಸ್ಫುಲ್ ಆಗಿರಬೇಕು. ಯಾವುದೊಂಥರ ಇರಿಟೇಷನ್ ಬರಬಾರ್ದು. ನೋಡೋದಾಗೆಲ್ಲ ಒಂಥರ ಹೇಳ್ತೀನಲ್ವಾ. ಸೊ ನಿಮಗೆ ಯೂಸ್ಫುಲ್ ಆಗಿರಬೇಕು ಅಂತಂತಂದರೆ ಈ ನಾನು ನೋವೋ ಲಾಂಚರ್ನ ಸಜೆಸ್ಟ್ ಮಾಡ್ತೇನೆ. ಜಸ್ಟ್ ಏನಿಲ್ಲ, ಈ ನೋವೋ ಲಾಂಚರ್ ನೀವೇನಾದ್ರೂ ಪ್ಲೇಸ್ಟೋರ್ನಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಏನಂತ ಮೇಲೆ ನೋವು ಅಂತ ಬರೆದು ಬಿಡ್ರಿ, ಅವೆಲ್ಲ ಕೆಳಗಡೆ ಲಾಂಚರ್ ಅಂತ ಬಂದ್ಬಿಡುತ್ತೆ. ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಬಿಡ್ರಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಏನಂತಂದರೆ ನೀವು ಫಸ್ಟು ಹೋಗಿ ಅದ್ರ ನೋವೋ ಲಾಂಚರ್ ಹೋಗಿ ನೀವು ಡಿಫಾಲ್ಟಾಗಿ ಸೆಟ್ ಮಾಡ್ಕೊ ಅಂತ ಕೇಳುತ್ತೆ, ಓಕೆನಾ. ಡಿಫಾಲ್ಟಾಗಿ ಸೆಟ್ ಮಾಡ್ಕೊಂಡ್ರಾ ಆಮೇಲೆ ನೀವು ಕೆಲವೊಂದು ಸೆಟ್ಟಿಂಗ್ಸ್ ನೋಡಿಸುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ನಾಚ್ನ ನೀವು ಏನಂತಂದರೆ ಕಸ್ಟಮೈಸ್ ಮಾಡ್ಕೋಬೋದು. ಅಂದರೆ ನಾಚ್ ಮೇಲೆ ನಿಮ್ಗೆ ಏನಂತಂದರೆ ನೋಡಿರ್ತೀವಿ ಇತ್ತೀಚಿನ ಮೊಬೈಲ್ಸ್ ಯಾವ ಥರ ಇರ್ತವೆ. ಸೊ ನಿಮಗೆ ಲಾಸ್ಟ್ಗೆ ಮೂಲೆ ಇರ್ತಾವಲ್ಲ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲಾಸ್ಟ್ ಇರ್ತವೆ ಬೆಜಲ್ಸು, ಔಟ್ಲೈನ್ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಸೊ ರೌಂಡ್ ಶೇಪಲ್ಲಿ ಬರಬೇಕಾ, ಆ ಥರ ಬಂದ್ಬಿಟ್ಟು ನಿಮಗೆ ಇಲ್ಲ ಸ್ಕ್ವೇರ್ ಶೇಪಲ್ಲಿ ಇರಬೇಕಂತ ಆ ರೀತಿಯಲ್ಲಿ ನೀವು ಸೆಟ್ ಮಾಡ್ಕೋಬೋದು. ನಿಮಗೆ ಬಿಟ್ಟಿದ್ದದೆಲ್ಲ. ಅದೇ ಥರ ಬಂದ್ಬಿಟ್ಟು ಏನಂತಂದರೆ ನೆಕ್ಸ್ಟ್ ನೀವೇನಾದರೂ ಅಪ್ಲಿಕೇಶನ್ ಐಕಾನ್ಸು ನೀವು ಕಸ್ಟಮೈಸ್ ಮಾಡ್ಕೋಬೋದು. ಅಪ್ಲಿಕೇಶನ್ ಐಕಾನ್ಸು ನಿಮಗೆ ರೌಂಡ್ ಶೇಪ್ ಇರಬೇಕಾ, ಟ್ರಯಾಂಗಲ್, ಆ ಥರ ಬಂದ್ಬಿಟ್ಟು ಟ್ರಯಾಂಗಲ್ ಸಹ ಇರೋದೆ, ಅದರಲ್ಲಿ ಸ್ಕ್ವೇರ್ನಲ್ಲಿ ಇರಬೇಕಾ, ಒಂಥರ ಡಿಸೈನ್ ಎಫೆಕ್ಟ್ ಇರಬೇಕಾ, ಆ ಥರ ಭಾಳಷ್ಟು ಇದಾವೆ, ಓಕೆನಾ. ಇರಬರ ಐಕಾನ್ಸ್ ಆಕಾರಗಳೆಲ್ಲ ಇದ್ರಾಗೆ ಇದಾವೆ. ನಿಜವಾಗಿ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿದ್ದಾವೆ. ಬಟ್ ಏನಂತಂದರೆ ನೀವು ಯೂಸ್ ಮಾಡೋದು ಅಂದರೆ ನಿಮಗೆ ಸ್ಟೈಲ್ ಯಾವ ರೀತಿಯೆಲ್ಲ ಬೇಕು ಅಂತ ನಾವು ಕಸ್ಟಮೈಸ್ ಮಾಡ್ಕೋಬೋದು, ಓಕೆನಾ. ಸೈಜ್ ಇನ್ಕ್ರೀಸ್ ಡಿಸ್ಕ್ರೀಸ್ ಮಾಡ್ಕೋಬೋದು ಐಕಾನ್ ಸ್ಟೈಲ್ಗಳನ್ನ. ಅದೇ ಥರ ಬಂದ್ಬಿಟ್ಟು ಏನಂತಂದರೆ ಈ ಥರ ನೀವು ಸೆಟ್ ಮಾಡ್ಕೊಂಡು ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನೀವೇಂತಂದರೆ ಹೋಮ್ ಸ್ಕ್ರೀನಲ್ಲಿ ಇಷ್ಟೇ ಲಿಮಿಟ್ ಇರ್ಬೇಕಂಬೋದು ಏನಿಲ್ಲ. ಅಂದರೆ ಆ್ಯಪ್ಗಳು, ಓಕೆನಾ. ಅಂದರೆ ಸೈಜ್ಗಳು ನಾವು ಭಾಳಷ್ಟು ಚಿಕ್ಕದಾಗೂ ಮಾಡ್ಕೋಬೋದು. ಅಂದರೆ ಅಕ್ಕಪಕ್ಕದಲ್ಲಿ ಲೈನ್ಗೆ 13 ಇಟ್ಕೋಬೋದು ನಾವು, ಓಕೆನಾ. ಅಕ್ಕಪಕ್ಕದಲ್ಲಿ ಅಂತಂದರೆ ಒಂದು ಸೈಡ್ ಲೈನಲ್ಲಿ ಏನಂತಂದರೆ ನಾವು 30 ಐಟಮ್ಸ್ ಆ್ಯಪ್ಸ್ನ ನಾವು ಇಟ್ಕೋಬೋದು, ಓಕೆನಾ. ಭಾಳಷ್ಟು ಚಿಕ್ಕದಾಗಿರ್ತವೆ. ಬಟ್ ಏನಂತಂದರೆ ನೀವು ಅಪ್ಲಿಕೇಶನ್ ಓಪನ್ ಆಗ್ತಿರುವಾಗ ನೀವು ಅಕಸ್ಮಾತ್ ಟಚ್ ಮಾಡಿದ್ರು ಏನಂತಂದರೆ ಅವು ಬೇರೆ ಅಪ್ಲಿಕೇಶನ್ ಓಪನ್ ಆಗಲ್ಲ. ನೀವು ಯಾವ್ದು ಕ್ಲಿಕ್ ಮಾಡಿರ್ತಾರೋ ಅದೇ ಅಪ್ಲಿಕೇಶನ್ ಅಂತಂದರೆ ಕ್ಲಿಕ್ ಮಾಡಿರ್ತಾರೋ ಅದ್ರ ಮೇಲೆ ಅಂತ ನೀವು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ಒಳ್ಳೆ ಇಂಟ್ರೆಸ್ಟಿಂಗು. ಬಟ್ ಏನಂತಂದರೆ 13 ಐಕಾನ್ಸು ಒಂದೇಟಿಗೆ ಅಂದರೆ ಭಾಳ ಜನಕ್ಕೆ ಏನಂತಂದರೆ ಸ್ಲೈಡ್ ಮಾಡೋದು ಭಾಳ ಜನಕ್ಕೆ ಇಷ್ಟ ಇರಲ್ಲ. ಸ್ಲೈಡ್ ಮಾಡಬೇಕು, ಅಪ್ಲಿಕೇಶನ್ ಎಲ್ಲ ಐತೆ ಅಂತ ಹುಡುಕಬೇಕು ಅಂತ ಭಾಳಷ್ಟು ಜನ ಅಂತಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಅಂಥವ್ರಿಗೆ ಮಾತ್ರ ಇದು ಒಂದೇ ಲೈನಲ್ಲಿ ಏನಂತಂದ್ರೆ 13 ಐಕಾನ್ಸ್ನ ಅಕ್ಕಪಕ್ಕದಲ್ಲಿ ಇಟ್ಕೋಬೇಕು. ನಾವು ಭಾಳಷ್ಟು ಜನ ನೋಡಿರ್ತೀವಿ ಅಂದರೆ ಶಾಮ್ ಮೊಬೈಲ್ಸಲ್ಲಿ ಅಪ್ಪಪ್ಪ ಅಂತಂದ್ರೆ ಒಂದು ಆರು ಅಪ್ಲಿಕೇಶನ್ಸ್ನ ಅಕ್ಕಪಕ್ಕದಲ್ಲಿ ಇಟ್ಕೋಬೋದು, ಓಕೆನಾ. ಜಾಸ್ತಿ ಇಟ್ಕೊಳಕ್ಕಾಗಲ್ಲ ಆ ರೀತಿಯಲ್ಲಿ, ಓಕೆನಾ. 6x4 ಆ ರೀತಿಯಲ್ಲೆಲ್ಲ ಇಟ್ಕೊತಾರೆ. ಬಟ್ ಏನಂತಂದರೆ ಇದರಲ್ಲಿ ನಾವು 13 ಐಟಮ್ಸನ್ನು ಅಕ್ಕಪಕ್ಕದಲ್ಲಿ ಇಟ್ಕೋಬೋದು. ಇದು ಬಂದ್ಬಿಟ್ಟು ಅಂದರೆ ಬೆಂಕಿ, ನಿಜವಾಗ್ಲೂ ಸಖತ್ತಾಗಿದೆ. ಸೊ ಈ ರೀತಿ ಎಲ್ಲ ಕೊಟ್ಟವ್ರೆ, ನೋಡೋಣ ಏನಾಗುತ್ತೆ ಅನ್ಕತ್ತೆ. ನಿಜವಾಗ್ಲೂ ಸಖತ್ತಾಗೈತೆ, ನನಗೇನು ಭಾಳ ಇಷ್ಟ ಆಯಿತು. ಹಾಗೆ ಬಂದ್ಬಿಟ್ಟು ಏನಂತ ನೀವು ಯಾವುದೊಂದು ಅಪ್ಲಿಕೇಶನ್ ಓಪನ್ ಆಗ್ತಿರುವಾಗ ಆ್ಯನಿಮೇಷನ್ ನೀವು ಯಾವ ಥರ ನೀವು ಕಸ್ಟಮೈಸ್ ಮಾಡ್ಕೋಬೋದು, ಯಾವ ಥರ ಓಪನ್ ಆಗಬೇಕಂತ. ಎಕ್ಸಾಂಪಲ್ ಏನಂತಂದರೆ ಶಾಮಿ ಮೊಬೈಲ್ಸಲ್ಲಿ ನೀವು ಅಪ್ಲಿಕೇಶನ್ ಓಪನ್ ಮಾಡ್ತಿರುವಾಗ ಒಂದು ಸ್ಟೈಲಿಶ್ ಆಗಿ ಏನಂತ ಅಪ್ಲಿಕೇಶನ್ ಓಪನ್ ಆಗುತ್ತೆ ಆ್ಯನಿಮೇಷನ್ಸಲ್ಲಿ. ಸೊ ಅದೇ ರೀತಿಯಲ್ಲಿ ನಮ್ಮ ಇದರಲ್ಲಿ ಭಾಳಷ್ಟು ಸ್ಟೈಲಿಶ್ ಆಗಿದ್ದಾವೆ. ಝೂಮಿಂದ ಓಪನ್ ಆಗಬೇಕು, ಆ ಥರ ಬಂದ್ಬಿಟ್ಟು ಸೈಲೆಂಟಾಗಿ ಹಿಂದೆ ಪುಷ್ ಮಾಡೋ ರೀತಿಯಲ್ಲಿ ಓಪನ್ ಆಗಬೇಕು. ಈ ಥರ ಭಾಳಷ್ಟು ಇದ್ದಾವೆ. ಅದರಲ್ಲಿ ನೀವು ಅಂತಂದರೆ ಸೆಟ್ ಮಾಡ್ಕೊಂಡು ಏನಂತಂದರೆ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಹಾಗೆ ಬಂದ್ಬಿಟ್ಟು ಏನಂತಂದರೆ ನೀವು ಯಾವುದೊಂದು ಇಲ್ಲ ಗುರು ನನಗೆ ಸ್ಲೈಡೇ ಇಷ್ಟ ಆಗೋದು ಅಂದರೆ ನಾವು ಐಕಾನ್ಸ್ ಆನ್ಲೈನ್ ಸರ್ಚ್ ಮಾಡ್ತಿರುವಾಗ ಸ್ಲೈಡ್ ಮಾಡ್ಕೊಂತ ಎಲ್ಲೈತೆ ಅಂತ ಅಪ್ಲಿಕೇಶನ್ ಸರ್ಚ್ ಮಾಡೋದು ನನಗೆ ಇಂಪಾರ್ಟೆಂಟು ಅಥವಾ ಹುಡುಕೋದು ಇಂಪಾರ್ಟೆಂಟು ಅಂತಂದರೆ ಅಂಥವ್ರಿಗೆ ನೀವು ಏನಂತ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಇದ್ದಾವೆ ಅಂತ ಹೇಳ್ಬೋದು. ಸೊ ನೀವು ಓಪನ್ ಮಾಡಿದ ತಕ್ಷಣ ಅಂತಂದರೆ ಪೇಜ್ ರೀತಿಯಲ್ಲಿ ಓಪನ್ ಆಗುತ್ತೆ, ಈ ರೀತಿಯಲ್ಲಿ ಅಂತ ರೌಂಡ್ ಶೇಪಲ್ಲಿ ಓಪನ್ ಆಗುತ್ತೆ. ಈ ಥರ ಭಾಳಷ್ಟು ಇದಾವೆ ಬ್ರದರ್. ಸೊ ನೀವು ಕಸ್ಟಮೈಸ್ ಮಾಡ್ಕೋಬೋದು ಅದೇ ಥರ ಬಂದ್ಬಿಟ್ಟು, ಓಕೆನಾ. ಇದು ಬಂದ್ಬಿಟ್ಟು ನನಗೆ ಒಳ್ಳೆ ಇಂಟ್ರೆಸ್ಟಿಂಗ್ ಫೀಚರು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಸರ್ಚ್ ಬಾರ್ನ ಸಹ ನಾವು ಕಸ್ಟಮೈಸ್ ಮಾಡ್ಕೋಬೋದು. ಸರ್ಚ್ ಬಾರ್ ಅಂತಂದರೆ ಸರ್ಚ್ ಬಾರ್ ಇದು ಸರ್ಚ್ ಬಾರ್ ಅಂತಂದರೆ ನೀವು ಏನಾದರೂ ಒಂದು ಗೂಗಲ್ ಅಸಿಸ್ಟೆನ್ಸ್ಗೆ ವರ್ಕ್ ಆಗುತ್ತೆ. ಅದೇ ಥರ ಬಂದ್ಬಿಟ್ಟು ಏನಂತಂದರೆ ನೀವೇನಾದರೂ ನೀವು ಅಪ್ಲಿಕೇಶನ್ ಸರ್ಚ್ ಮಾಡ್ತಿರುವಾಗ ಅದಕ್ಕೂ ಭಾಳಷ್ಟು ಯೂಸ್ ಆಗುತ್ತೆ.
ಸೊ ಇದರಲ್ಲಿ ಏನಂತಂದರೆ ನೀವು ಮೋಸ್ಟ್ ಆಫ್ ಜನ ಈ ಅಪ್ಲಿಕೇಶನ್ ನೀವು ಎದರಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ಸೊ ಡಾರ್ಕ್ ಮೋಡ್ನಲ್ಲಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಭಾಳಷ್ಟು ಎಕ್ಸ್ಪೀರಿಯನ್ಸ್ಗಳು ಸಿಗುತ್ತೆ ಡಾರ್ಕ್ ಮೋಡ್ನಲ್ಲಿ, ಓಕೆನಾ. ಮತ್ತು ವೈಟ್ ಮೋಡಲ್ಲಿ ಅದೆಲ್ಲ ಅಷ್ಟೊಂದು ಅಕ್ಯುರಸಿವ್ ಕಾಣಲ್ಲ. ನನಗೆ ಅನ್ಸಿದ್ದು ಡಾರ್ಕ್ ಮೋಡಲ್ಲಿ ಮಾತ್ರ ಬೆಂಕಿ ಇದೆ. ಸೊ ನೋಡಿ ಆದಷ್ಟು ಬೇಗ ನೋಡ್ಕೊಳ್ಳಿ. ಅದೇ ಥರ ಬಂದ್ಬಿಟ್ಟು ಅಂದರೆ ಸರ್ಚ್ ಬರೋ ನೀವೇನು ಅಪ್ಲಿಕೇಶನ್ನ ಸರ್ಚ್ ಮಾಡ್ಕೋಬೋದು, ಇದೊಂದು ಅಷ್ಟೇ. ಇನ್ನು ಭಾಳಷ್ಟು ಇದ್ದಾವೆ. ಸೊ ನಿಮಗೆ ಇಲ್ಲ ಗೆಸ್ಚರ್ಸ್ ಇನ್ನೂ ಬೇಕು ಅಂತಂದರೆ ಪ್ರೈಮ್ ಸಬ್ಸ್ಕ್ರಿಪ್ಷನ್ ನಾವು ಅಂತಂದರೆ ಇನ್ನೂ ತಗೋಬೋದು. ಪ್ರೈಮ್ ಸಪ್ರೇಟ್ ಇದು ಪರ್ಚೇಸ್ ಮಾಡಿ ಗೆಸ್ಚರ್ಸ್ನ ನಾವು ಕಸ್ಟಮೈಸ್ ಮಾಡ್ಕೋಬೋದು. ಬಟ್ ಅಷ್ಟೊಂದು ನಾವು ನಿಂತ್ಕೊಂಡು ಹೋಗಿರೋದು ಏನಿಲ್ಲ, ಓಕೆನಾ. ಅಷ್ಟ ಪರ್ಚೇಸ್ ಮಾಡಿ ತಗೋಬೇಕಂಬೋದೇನು ನಿಂತ್ಕೊಂಡು ಹೋಗಿಲ್ಲ. ಬಟ್ ಏನಂತಂದ್ರೆ ಗೆಸ್ಚರ್ಸ್ ನಾವು ಎಕ್ಸಾಂಪಲ್ ಗೆಸ್ಚರ್ಸ್ ನೋಡಿರ್ತೀವಲ್ಲ, ಡಬಲ್ ಟ್ಯಾಪ್ ಮಾಡಿದ್ರೆ ಲಾಕ್ ಆಗೋದು ಮತ್ತು ಅನ್ಲಾಕ್ ಆಗೋದು, ಆ ಥರ ಭಾಳಷ್ಟು ಇದಾವಲ್ವ. ಸೊ ಆ ರೀತಿಯಲ್ಲಿ ಭಾಳಷ್ಟು ಏನಂತಂದರೆ ನಾವು ಯಾವುದೊಂದು ಸ್ಕ್ರೀನ್ ಮೇಲೆ ಯಾವುದೊಂದು ಡ್ರಾ ಮಾಡಿದ್ರೆ ಅಪ್ಲಿಕೇಶನ್ ರಿಲೇಟೆಡ್ ಓಪನ್ ಆಗೋದು, ಆ ರೀತಿಯಲ್ಲಿ ಭಾಳಷ್ಟು ಇದ್ದಾವೆ. ಬಟ್ ಏನಂತಂದರೆ ನಮಗೆ ಅಷ್ಟೊಂದು ನಿಂತ್ಕೊಂಡು ಹೋಗಿರೋದು ಏನಿಲ್ಲ ಅವ್ರನ್ನ ಪರ್ಚೇಸ್ ಮಾಡ್ಬೇಕಂತ. ಸೊ ಈ ರೀತಿಯಲ್ಲಿ ನಾವೇನಂತ ಕಸ್ಟಮೈಸ್ ಮಾಡ್ಬೋದು. ಏನಂತಂದರೆ ನೋವಾ ಲಾಂಚರ್ನಲ್ಲಿ ದಿ ಬೆಸ್ಟ್ ಲಾಂಚರು. ಸೊ ಒಂದ್ಸಲ ಟ್ರೈ ಮಾಡಿ. ಇದೇ ನಾನು ಹೇಳೋ ಇವತ್ತಿನ ಟಾಪಿಕ್ಕು. ಸೊ ಭಾಳಷ್ಟು ಇಷ್ಟ ಆಯಿತು ಪ್ರತಿಯೊಬ್ಬರಿಗೂ. ನಾನು ಭಾಳಷ್ಟು ಜನಕ್ಕೆ ಏನಂತಂದ್ರೆ ಸಜೆಸ್ಟ್ ಮಾಡಿದ್ದೀನಿ ಈ ಲಾಂಚರ್ನ ಯೂಸ್ ಮಾಡೋಂತ. ಬಟ್ ಇದರಲ್ಲಿ ನಿಮ್ಗೆ ಏನಂತಂದರೆ ಲ್ಯಾಕ್ಸು ಏನೂ ಬರಲ್ಲ, ನಿಜವಾಗ್ಲೂ ಹೇಳ್ತೀನಿ. ಅದೊಂದು ಲ್ಯಾಕ್ಸ್ ಬರಲ್ಲ. ಅದರ ಬಂದ್ಬಿಟ್ಟು ಅದನ್ನು ಯಾಡ್ಗಳಂತೂ ಫಸ್ಟ್ ಆಫ್ ಆಲ್ ಪ್ಲೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನನಗೆ ಭಾಳಷ್ಟು ಇಷ್ಟ ಆಯಿತು. ಸೊ ನೋಡಿ ನಿಮ್ಗೆ ಏನಿಸ್ತಂತ ಕೆಳಗೆ ಕಮೆಂಟ್ನ ತಿಳಿಸಿ. ಯೂಸ್ ಮಾಡ್ಕೊಂಡು ನಿಮಗೆಲ್ಲ ನೋಡಿ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಸೊ ಇದಿಷ್ಟು ಏನಂತಂದ್ರೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗು ಅಪ್ಲಿಕೇಶನ್ ನೋವಾ ಲಾಂಚರು. ಇದು ಸಖತ್ತಾಗಿದೆ ನಿಜವಾಗ್ಲೂ, ಬೆಂಕಿ ಟಾಪು ಅಷ್ಟೇ. ಇದ್ರ ಬಗ್ಗೆ ಇನ್ನೇನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಸೊ ಇದಿಷ್ಟು ಅಂತಂದರೆ ಇವತ್ತಿನ ಬಂದ್ಬಿಟ್ಟು ಟಾಪಿಕ್ಕು. ಸೊ ಇವಾಗ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಟೆಕ್ ಮೊಬೈಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.